ಮಳೆ ಇಲ್ಲದೆ ಸಂಪೂರ್ಣ ಬರ ತಾಂಡವಾಡ್ತಾ ಇದೆ. ಇದರಿಂದಾಗಿ ರೈತರು ಕೂಡ ಸಂಪೂರ್ಣವಾಗಿ ಬೆಳೆ ಕೂಡ ಹಾನಿಯಾಗಿದೆ. ಇನ್ನು ಬೋರ್ವೆಲ್ ಮೂಲಕ ಅಳಿದುಳಿದ ಬೆಳೆಯನ್ನು ಉಳಿಸಿಕೊಳ್ಳಲು ಕೂಡ ರೈತರು ಸಹ ಸಾಕಷ್ಟು ಪರದಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾವು ಗದಗ ಜಿಲ್ಲೆಯ ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿದ್ದೀವಿ. ನಮ್ಮ ಬಲಭಾಗದಲ್ಲಿ ಸಹ ನೋಡ್ತಾ ಇರ್ಬೋದು, ಇದು ಈರುಳ್ಳಿ ಬೆಳೆದಂಥ ಜಮೀನು. ಈರುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಬೆಳೆದಿದ್ದಾರೆ. ಬೆಳೆದಂಥ ಬೆಳೆಯು ಕೂಡ ಈಗ ವಿದ್ಯುತ್ ಸಂಪರ್ಕ ಇಲ್ಲದೆ ಬೋರ್ವೆಲ್ನಿಂದ ನೀರು ಸಹ ಬರದೇ ಇರುವ ಪರಿಸ್ಥಿತಿಯಿಂದಾಗಿ ಬೆಳೆ ಎಲ್ಲವೂ ಕೂಡ ಈಗ ಒಣಗಿ ಹೋಗ್ತಾ ಇದೆ. ಇದರಿಂದಾಗಿ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನುವಂಥದ್ದು. ಯಾಕಂದರೆ ಈಗ ಈರುಳ್ಳಿ ಬೆಳೆದಂಥ ಬೆಳೆಯು ಸಹ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ದೃಶ್ಯಾವಳಿ ಸಹ ನೋಡ್ತಾ ಇರಬಹುದು. ಯಾಕಂದ್ರೆ ಪ್ರತಿಯೊಂದು ಎಕರೆ ಈರುಳ್ಳಿ ಬೆಳಿಬೇಕಾದ್ರೆ ಸುಮಾರು 40 ರಿಂದ 50 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ಸಹ ಏನು ಬೆಳೆದಂತ ಬೆಳೆಗೂ ಕೂಡ ಈಗ ಬರದೇ ಇರುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತ ಜಮೀನಿನಲ್ಲೇ ಒಣಗಿ ಹೋಗ್ತಾ ಇದೆ. ಯಾಕಂದ್ರೆ ಇವರಿಗೆ ಬೇಕಾಗಿರ್ತಕ್ಕಂಥ ಸಮರ್ಪಕ ವಿದ್ಯುತ್ ಅನ್ನ ಹೆಸ್ಕಾಂ ಅಧಿಕಾರಿಗಳು ಪೂರೈಕೆ ಮಾಡಬೇಕಾಗಿತ್ತು. ಯಾವುದೇ ರೀತಿ ಪೂರೈಕೆ ಮಾಡದೇ ಇರುವುದರಿಂದಾಗಿ ಈ ಭಾಗದಲ್ಲಿ ಮೆಣಸಿನಕಾಯಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಜೊತೆಗೆ ಗೋವಿನ ಜೋಳ ಸೇರಿದಂತೆ ಅನೇಕ ಪ್ರಮುಖ ಬೆಳೆಗಳನ್ನ ಬೆಳೀತಾರೆ. ಬೆಳೆದಂತ ಬೆಳೆಯು ಕೂಡ ಈಗ ಬೋರ್ವೆಲ್ನಿಂದ ನೀರು ಬರದೇ ಇರುವ ಕಾರಣ ಸಾಕಷ್ಟು ಬೆಳೆಗಳು ಕೂಡ ಇಲ್ಲಿ ಒಣಗಿ ಹೋಗ್ತಾ ಇದ್ದಾವೆ. ಈ ಹಿನ್ನೆಲೆ ಒಳಗಡೆ ಸಾಕಷ್ಟು ರೈತರು ಸಹ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತಾ ಹೋಗೋಣ. ಯಾಕಂದರೆ ಅವರಿಗೆ ಏನೇನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಏನು ಅಂತ ಈಗಾಗಲೇ, ಯಾಕಂದರೆ ಸರ್ಕಾರ ಕೂಡ ಲೋಡ್ ಸೆಟ್ಟಿಂಗ್ ನೆಪದಲ್ಲಿ ಯಾವುದೇ ರೀತಿ ಇವರಿಗೆ ವಿದ್ಯುತ್ ಕೂಡ ಸರಬರಾಜನ್ನು ಮಾಡ್ತಾ ಇಲ್ಲ, ಸಾಕಷ್ಟು ಮಲ್ತಾಯಿ ಧೋರಣೆಯನ್ನು ತೋರ್ತಾ ಇದೆ ಅನ್ನುವಂಥದ್ದು ರೈತರು ಕೂಡ ಹೇಳ್ತಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಈಗ ನಿಮ್ಮ ಒಂದು ಈ ಭಾಗದೊಳಗೆ ರೈತರ ಪರಿಸ್ಥಿತಿ ಏನಾಗಿದೆ ಸರ್? ಯಾಕೆ ಈ ಲೋಡ್ ಸೆಟ್ಟಿಂಗ್ನಿಂದಾಗಿ ಏನು ನಿಮಗೆ ವಿದ್ಯುತ್ ಸಂಪರ್ಕ ಸರಿಯಾಗಿ ಕೊಡ್ತಾ ಇಲ್ವಾ ಹೆಂಗಂತ? ಈಗ ನಮ್ಗೆ ರೈತರಿಗೆ ಏನಾಗ್ಬಿಟ್ಟೈತೆ ಅಂತಂದ್ರೆ ಹಗಲಿ 2 ರಿಂದ 3 ತಾಸು ಪೂರ್ತಿ ಕರೆಂಟ್ ಕೊಡೋಲ್ರು. ಅದ್ರಾಗ 2 ಸಲ ಕಟ್ ಮಾಡ್ತಾರೆ. ಆಮೇಲೆ ನೈಟ್ ನಮ್ಗೆ ರಾತ್ರಿ 1 ಗಂಟೆಗೆ ಕೊಡ್ತೀವಿ, 2 ಗಂಟೆಗೆ ಕೊಡ್ತೀವಿ ಅಂತಂದು ಹೇಳ್ತಾರೆ. 1 ಗಂಟೆ 2 ಗಂಟೆ ಕೊಟ್ರೆ ರೈತರಿಗೆ ಬರೋಕ್ಕಾಗಲ್ಲ. ಇದೇ ಇಲ್ಲೇ ನಮ್ಮ ನಾಗಸಮುದ್ರ ಪಕ್ಕದಾಗ 220 ಎಕರೆ ಜಮೀನೊಳಗೆ ಇಂಡಸ್ಟ್ರಿಯಲ್ ಆಗೈತಿ. ಅಲ್ಲಿ 24 ತಾಸು ಕರೆಂಟ್ ಕೊಡ್ತಾರೆ. ರೈತರಿಗೆ 2 ತಾಸು ಪೂರ್ಣ ಕರೆಂಟ್ ಕೊಡಾಕ್ತಾ ಇರಲಿಲ್ಲ. ನಮ್ಮೆಲ್ಲ ಬೆಳೆ ನೋಡ್ರಿ ಸಿಕ್ಕಾಪಟ್ಟಿ ಎಲ್ಲ ಒಣಗಿ ಹೋಗ್ಬಿಟ್ಟವು ಬೆಳೆ. ಈಗ ನಮಗೆ ಕರೆಂಟ್ ಕೊಟ್ಟರೆ ಮಾತ್ರ ರೈತರು ಬದುಕಕ್ಕೆ ಸಾಧ್ಯ. ಇಲ್ಲಾಂದ್ರೆ ರೈತರು ನೇಣು ಹಾಕ್ಕೊಂಡು ಸಾಯೋ ಪರಿಸ್ಥಿತಿ ಐತಿ. ಯಾಕಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ನಾವು ಸಿಕ್ಕಾಪಟ್ಟಿ 1 ಎಕರೆಗೆ 45 ರಿಂದ 50 ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀವಿ ಸಾಲ ಸೂಲ ಮಾಡಿ. ರೈತರ ಕಡೆ ನಾವು ಗೋರ್ಮೆಂಟ್ ನೌಕರಿದಾರಲ್ಲ, ಯಾಕಂದ್ರೆ ಅವ್ರಿಗೆ ಹೆಂಗೆಂಗೋ ರೊಕ್ಕ ಬರ್ತಿರ್ತೈತೆ ಪಗಾರ. ನಮ್ದು ಹಂಗಿಲ್ಲ. ನಾವು ಎಷ್ಟೊತ್ತಿದ್ರು ದುಡಿದು ಹೊಲ್ದಾಗ ಬೆಳೆದಾಗ ಮಾತ್ರ ನಾವು ದುಡ್ಡು ಕಾಣ್ಬೋದು. ಯಾಕಂದ್ರೆ ನಾವು ದುಡ್ಡು ಕಳ್ಕೊಂಡು ಈಗ ನಮ್ಗೆ ಹೆಸ್ಕಾಂನವ್ರಿಗೆ ನಾವು ಫೋನ್ ಹಚ್ಚಿ ಕೇಳಿದಾಗ, ನಾವು ಮನವಿ ಕೊಟ್ಟಾಗ, ಇಲ್ಲ ನಮ್ಮಲ್ಲಿ ಕರೆಂಟ ಇಲ್ಲ, ನಮ್ಗೆ ಕಲ್ಲಿದ್ಲಿ ಸರಬರಾಜಿಲ್ಲ, ಸರ್ಕಾರ ಕೇಳ್ರಿ. ಆಮೇಲೆ ಆಯರ್ ಆಫೀಸರ್ನ ಕೇಳಿದ್ಗೆ ನಮ್ಮನ್ನು ಕೇಳಬೇಡ್ರಿ, ನೀವು ಸರ್ಕಾರ ಕೇಳ್ರಿ, ಸರ್ಕಾರದಾಗರು ದುಡ್ಡಿಲ್ಲ, ಬಿಟ್ಟಿ ಭಾಗ್ಯ ಕೊಟ್ಟು ಹಂಗಾಗಿ ದುಡ್ಡೇ ಇಲ್ಲ ನಮ್ಮಲ್ಲಿ, ನೀವು ಏನಿದ್ರು ಸರ್ಕಾರಕ್ಕೆ ಕೇಳಬೇಕು ಅಂತಂದು ಹೇಳ್ತಾರೆ. ಈಗ ನಮಗೆ 2 ರಿಂದ 3 ತಾಸು ಕೊಡೋದ್ರಿಂದ ರೈತರೆಲ್ಲ ಪೂರ್ತಿ ಸಂಕಷ್ಟದಾಗದ್ವಿ. ನಮ್ಮೆಲ್ಲ ಪೀಕ್ ಒಣಗ್ಯಾವು. ಈಗ ರೈತರಿಗೆ ನಮ್ಗೆ ಹಗಲಿನ 7 ತಾಸು ಕರೆಂಟ್ ಕೊಡ್ದ ಹೋದ್ರೆ ನಾವೆಲ್ಲ ಇಲ್ಲಿ ರೈತರು ಕುಡಿವಿ, ಎಲ್ಲರೂ ಹತಾಶರಾಗೇ ಕುಡಿವಿ ನಾವಿಲ್ಲಿ. ಯಾಕಂದ್ರೆ ಎಣ್ಣೆ ಬಾಟ್ಲಿ ಹಿಡ್ಕೊಂಬಂದಿದ್ರು, ನೀವು ನೋಡಿದ್ರಿ, ಬ್ಯಾಡಪ್ಪ ಇದನ್ನೆಲ್ಲ ಮಾಡಬೇಡ. ಯಾಕಂದ್ರೆ ರೈತರು ಏನಾಗ್ಬಿಟ್ಟಾರ ಅಂತಂದ್ರೆ ನಾವೆಲ್ಲ ಸಾಲ ಸೂಲ ಮಾಡಿ ದುಡ್ಡು ಹಾಕಿ ಈ ಪರಿ ಖರ್ಚು ಮಾಡಿದ್ರು ಕಡೆಗೆ ನಮಗೆ ಮಳೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕರೆಂಟರ ಕೊಟ್ಟರೆ ಮಾತ್ರ ನಾವು ಬದುಕಾಗುತ್ತೆ. ಈಗ ಸರ್ಕಾರ ಏನು ನಿರ್ಲಕ್ಷ್ಯ ತೋರ್ತಾ ಇದ್ದಾವೆ, ಯಾಕೆ ನಿಮ್ಮ ರೈತರಿಗೆ ಯಾಕೆ ಕಡೆಗಣನೆ ಮಾಡ್ತಾ ಇದೆ ಅಂತ? ಇದು ಒಂಥರ ಸರ್ಕಾರ ಹೆಂಗೈತೆ ಅಂತಂದ್ರೆ ರೈತರ ಮಲ್ತಾಯಿ ಧೋರಣೆ. ಯಾಕೆ ಅದ ಇಂಡಸ್ಟ್ರಿಲಿ ಕೊಡ್ತೈತಿ, ಇವೆಲ್ಲ ಬಿಟ್ಟಿ ಭಾಗ್ಯ ಅವು ಕೊಟ್ಟು ದುಡ್ಡಿಲ್ಲ ಅಂತ ಗೌರ್ಮೆಂಟ್ನಾಗ. ದುಡ್ಡಿಲ್ಲ ಅಂತಂದ್ರೆ ನಾವೇನು ಮಾಡ್ಬೇಕು? ಅದಕ್ಕೆ ರೈತರು ಏನು ಮಾಡಬೇಕು? ರೈತರು ಬೆಳಿಲಿಲ್ಲ ಅಂದ್ರೆ ಇವ್ರು ಏನು ತಿಂತಾರೆ? ಯಾಕಂದ್ರೆ ರೈತರ ನಾವು ಬೆಳೆದು ಕೊಟ್ಟಿಂದ ಎಲ್ಲರಿಗೆ ಊಟಕ್ಕೆ ಆಹಾರ ಆಗುತ್ತೆ. ಮತ್ತು ರೈತರ ಬೆಳಿಲಿಲ್ಲ ದುಡ್ಡು ತಿನ್ನೋಕ್ಕಾಗತ್ತೆ? ಇವರೆಲ್ಲ ದುಡ್ಡು ಕೊಡ್ತಾರೆ, ದುಡ್ಡು ಕೊಡೋದ್ರಿಂದ ದುಡ್ಡು ತಿನ್ನೋಕ್ಕಾಗತ್ತೆ. ಮತ್ತು ಇವರು ಇದನ್ನೆಲ್ಲ ಮಾಲನ್ನು ಎಲ್ಲಿದ್ದ ತರ್ತಾರೆ? ಆಹಾರ ನಾವು ರೈತರು ಬೆಳಿಲಿಲ್ಲ ಅಂದ್ರೆ ಹೊರಗಿಂದ ಎಷ್ಟು ಖರ್ಚು ಮಾಡಿ ತರ್ತಾರೆ? ಇನ್ನೂವರೆಗೆ ಅಕ್ಕಿ ಕೊಡೋಕ್ಕಾಗೋಲ್ದು ಅವ್ರಿಗೆ. ಅಕ್ಕಿಲ್ಲ ದುಡ್ಡು ಕೊಡತ್ತಾರೆ. ದುಡ್ಡು ತಿನ್ನೋಕ್ಕಾಗತ್ತಾ ನಮ್ಗೆ? ಅಕ್ಕಿ ಕೊಟ್ಟಿದ್ರೆ ಅದನ್ನಾದರೂ ತಿನ್ಬೋದಿತ್ತು. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಅತಿ ಅವ್ರಿಗೆ ನಾವು ಮನವಿ ಮಾಡ್ಕೊತೀವಿ. ಹೋರಾಟ ಮಾಡೋದು ನಾವು ಇವತ್ತು ನಾಳೆ ಹೋರಾಟ ಮಾಡೋದು, DC ಆಫೀಸಿಗೆ ಮುತ್ತಿಗೆ ಹಾಕ್ಬೇಕಂತ ಮಾಡೀವಿ, KBಗೆ ಮುತ್ತಿಗೆ ಹಾಕ್ಬೇಕಂತ ಮಾಡೀವಿ. ಎಲ್ಲ ರೈತರು ಇವತ್ತು ಹೋಗೋಣ ಅಂತಂದು ಗಟ್ಟಿಯಾಗಿ ನಿಂತಾರೆ. ಆದರೆ ಅದನ್ನು ಮಾಡ್ಬೇಕಾದ್ರೆ ಅವ್ರಿಗೊಂದು ನಾವು ಎಚ್ಚರಿಕೆ ಗಂಟೆ ಹೇಳಿ ನಾವು ಹೋರಾಟ ಮಾಡ್ಬೇಕಂತಂದು ಇದು ಎಲ್ಲ ರೈತರು ಕೂಡಿವಿ. ಸರ್, ನೀವು ಎಷ್ಟು ಎಕರೆ ಬೆಳೆದಿರಿ, ಹೆಂಗಿದೆ ಈಗ ರೈತರ ಪರಿಸ್ಥಿತಿ ಅಂತ? ರೈತರ ಪರಿಸ್ಥಿತಿ ಅನ್ನೋಕೆ ಏನು ಸರ್, ಈಗ ಮಳೆ ಅಂಕಾರ ಆಗತ್ತಂತೇಳಿ ಎಲ್ಲ ಸಾಲ ಸೂಲ ಮಾಡಿಕೊಂಡು ಎಲ್ಲ ಗೊಬ್ಬರ ಗುಡಿಯವು ಎಣ್ಣೆ ಎಲ್ಲ ತೊಗೊಂಬಂದು ಮಳೆ ಆಗ್ತದೆ ಅನ್ನೋ ಸಂಕಟಕ್ಕೆ ಎಲ್ಲ ಮಾಡಿದ್ರು. ಆಮೇಲೆ ಏನೋ ನೀರು ಇದ್ದಾರ ಎಲ್ಲೇ ಒಟ್ಟು
ಇದ್ರಾಗ ನೀರಿದ್ದಾರ ಹಾಸ್ಕೋಬೇಕಂದ್ರೆ ಕರೆಂಟ್ ಅಂಕಾರ ಇಲ್ಲ ರೀ ಸರ. ಆಮೇಲೆ ರಾತ್ರಿ 6 ತಾಸು ಕೊಡ್ತೀವಿ ಅಂತಾರೆ. ರಾತ್ರಿ 6 ತಾಸ್ನಾಗ ನಾವು ರಾತ್ರಿ ಅಡ್ಡಿರ್ತೀವಿ. ಅವ್ರು ಹಗಲತ್ತ ಒಂದು ಸ್ವಲ್ಪ ಅಲ್ಲಿ ಹಾಸಿ ಹೋಗನ್ರಿ ಅಲ್ಲಿಗೆ. ಅವ್ರು ಏನು ಇದಕ್ಕೇನು ಸಂಬಂಧಪಟ್ಟವ್ರನ್ನ ಹಗಲತ್ತ ಒಂದು ಸ್ವಲ್ಪ ಅಲ್ಲಿ ಬಂದು ನೋಡನ್ರಿ ಸರ. ಅದಕ್ಕೆ ಹಿಂಗಾಗಿ ಎಲ್ಲ ಪರಿಸ್ಥಿತಿ ರೈತರದ್ದು ಭಾಳ ಗಂಭೀರ ಆಗೈತಿ. ಹಿಂಗೆಲ್ಲ ಆದ್ರೆ ಅಲ್ಲಿ ದಲಾಲ್ ಹೆಂಗೆ ಸಾಲ ಹೆಂಗೆ ಹರಿಬೇಕು ಸರ್ ನಾವು. ಹಾಗಾಗಿ ಇವ್ರು ಏನು ಆತ್ಮಹತ್ಯೆ ಇದನ್ನು ಮಾಡ್ಕೊಂತ ರೈತರ ಜೀವನ ಸಣ್ಣಾಗುತ್ತೆ. ಇಲ್ಲೇ KBಗೆ 24 ತಾಸು ಕರೆಂಟ್ ಕಂಟಿನ್ಯೂ ಇರುತ್ತೆ ಸರ್. ಅದಕ್ಕೆ ರೈತರಿಗೆ ಯಾಕೆ ಕೊಡವಲ್ರ ಅಂತ ನಮ್ಮದು ಅಭಿಪ್ರಾಯ ಸರ್. ಈಗ ಸರ್ ನಿಮ್ಮ ಭಾಗದೊಳಗೆ ಈಗ ನೋಡ್ತೀರಿ ಸಾಕಷ್ಟು ರೈತರು ಇಲ್ಲೆಲ್ಲ ಇಂಡಸ್ಟ್ರಿಯಲ್ಗೆಲ್ಲ ಕೊಡ್ತಾರೆ. ನೀವು ದೇಶಕ್ಕೆ ಅನ್ನ ಹಾಕುವಂಥ ರೈತರು ನಿಮ್ಗೆ ಯಾಕೆ ಕರೆಂಟ್ ಕೊಡೋದಕ್ಕೆ ಇಷ್ಟ್ಯಾಕೆ ಮೀನಾಮೇಷ ಮಾಡ್ತಾ ಇದ್ದಾರೆ ಅಂತ? ಏನು ಕರೆಂಟ್ ಸಪ್ಲೈ ಇದೆ ಇಲ್ವಾ ಏನಂತಾರೆ ಸರ್ ನೀವು ಕೇಳಿದ್ರೆ? ಕರೆಂಟ್ ಸಪ್ಲೈ ಐತಿ ರೀ. ಕರೆಂಟ್ ಸಪ್ಲೈ ಐತಿ. ಮೊದ್ಲಾಗ ನಂಗೆ ಕರೆಂಟ್ ಉತ್ಪಾದನೆ ಮಾಡೋಕೆ ಒಂದೇ ದಾರಿ ಇಲ್ಲ. ಸೋಲಾರ್ ಐತಿ, ಫ್ಯಾನ್ ಅದಾವು, ಎಲ್ಲ ಇದ್ರೂ ಕರೆಂಟ್ ಉತ್ಪಾದನೆ ಮಾಡೋಕೆ ಬೇರೆ ಕಡೆ ಮಾರ್ಕೊಳಕತ್ತಾರ. ನಮ್ಗೆ ಕರೆಂಟ್ ಕೊಡಕ್ಕೆ ತಯಾರಿಲ್ಲ ಇವರು. ನಮ್ಗೆ ಕರೆಂಟ್ ಕನಿಷ್ಠ 7 ತಾಸು ಕೊಟ್ರೆ ನಮ್ಗೆ 10 ತಾಸು ನಾವು ಕೇಳ್ತೀವಿ. 10 ತಾಸು ಕೊಡೋದು ಬೇಡ. ಮೊದ್ಲಾಗ ಏನು ಕೊಡ್ತಿದ್ರಲ್ಲ 7 ತಾಸು ಅಷ್ಟೇ ಕೊಡೋಣ್ರಿ. ನಮ್ಮಲ್ಲೇ ನೀರು ಐತಿ ರಗಡೆ. ನಮ್ಗೆ ಏನೋ ಅನುಕೂಲ ಮಾಡಿ ಹೊಸಪೇಟೆ ಡ್ಯಾಮ್ಲಿಂದ ನಮ್ಮ ಗದ್ದೆಳಕ್ಕೆ ನೀರು ಹರಿಸ್ತೈತಿ ರೀ. ಅಂಥ ಸ್ಕೀಮ್ ಮಾಡಿಕೊಟ್ರೆ ನಮ್ಗೆ HK ಪಾಟೀಲ್ ಸಾಹೇಬ್ರು ನಮ್ಗೆ ಅದು ಅಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ರೆ. ಹಿಂದಕ್ಕೆ ಕೃಷಿ ಹೊಂಡ ಮಾಡಿಕೊಟ್ಟಿದ್ರು ಸಿದ್ದರಾಮಯ್ಯನವ್ರು. ಅಂಥದ್ರಿಂದ ಒಳ್ಳೇದಾಗೈತೆ ರೈತರಿಗೆ. ಒಳ್ಳೇದಾಗೋದನ್ನು ಮಾಡೋಣ್ರಿ. ಇಲ್ಲೇ ಈಗ ಕುತ್ತಿಗೆ ಮ್ಯಾಗ ಕಾಲಿಡಾಕತ್ತಾರ. ಅಂಥದ್ರೊಳಗೆ ನಾವೇನೀಗ ರಾತ್ರಿ ಹೇಳ್ತೀವಲ್ಲ ರೀ, ಅವ್ರನ್ನ ಬಂದು ಆ ಜಗದೊಳಗೆ ಹಗಲೇ ಅಡ್ಡಾಡಿ ಹೋಗ್ಬಿಡೋಣ ಒಂದು ಸಲ. ಅಂದ್ರೆ ಇಲ್ಲಿ ನಮ್ಮ ವಾಸ್ತವ್ಯಸ್ಥಿತಿ ಏನೈತಿ, ಎಷ್ಟು ಇಲ್ಲಿ ನಾಳೆ ಹಾವು ಕಡ್ದು ಏನೋ ಆಗಿ ರೈತ ಸತ್ನಂದ್ರೆ ಅದಕ್ಕೆ ಜವಾಬ್ದಾರಿ ಸರ್ಕಾರನ ಅಂತಂದು ನಾವು ಖಂಡಿಸೋಕೆ ಪ್ರಯತ್ನ ಮಾಡಿದ್ವಿ. ನಿಮ್ಮ ಬೇಡಿಕೆಗೆ ಏನಾರು ಇವರು ಅಧಿಕಾರಿಗಳು ಅಥವಾ ಸರ್ಕಾರ ಅಧಿಕಾರಿಗಳು ನಾವು ಮುಂದೆ ಮತ್ತೆ ಅನಿವಾರ್ಯ ಸರ್. ನಾವು ಬೆಳೀಲಿಲ್ಲ ಅಂತೇಳಿ ಮತ್ತೆ ಮುಂದೆ ನಾಳೆ ಎಲ್ಲರೂ ಉಪವಾಸ ಆಗಿ ಸಾಯ್ಬೇಕಾಗತ್ತೆ. ಆಹಾರ ಸಿಗಲಾರ್ದಂಗೆ ಸಾಯ್ಬೇಕಾಗತ್ತೆ. ರೊಕ್ಕ ಕೊಟ್ಟು ಕಂಪ್ಯೂಟರ್ನೇ ತಯಾರಾಗುವಂಥದ್ದು ಅಲ್ರಿ ಇದು. ಬಟನ್ ಹೊಡೆದ್ರೆ ಆಹಾರ ತಯಾರಾಗಂಗಿಲ್ಲ. ಇವ್ರು ಬೇಕಾದ ತಯಾರು ಮಾಡ್ಬೋದು. ಆಹಾರ ಮಾತ್ರ ಭೂಮಿ ಒಳಗೆ ತಯಾರು ಮಾಡ್ಬೇಕು. ರೈತನ ತಯಾರು ಮಾಡ್ಬೇಕು. ರೈತನ ಬಿಟ್ಟರೆ ಬೇರೆ ಯಾರಿಗೂ ಇದನ್ನು ತಯಾರು ಮಾಡೋ ಶಕ್ತಿ ದೇವ್ರು ಕೊಟ್ಟಿಲ್ಲ ಇನ್ನೂ. ಹಾಗಾಗಿ ಎಷ್ಟೊತ್ತಿದ್ರು ರೈತನ ಕಡೆಗೆ ಸರ್ಕಾರ ಎಚ್ಚೆತ್ತುಕೊಂಡು ಕನಿಷ್ಠ ನಮ್ಗೆ 7 ತಾಸರ ಕರೆಂಟ್ ಕೊಟ್ಟು ನಮ್ಮ ರೈತರ ಜೀವ ಉಳಿಸ್ಬೇಕು. ಹಗಲಿನ ಕೊಡ್ರಿ ಆದಷ್ಟು ವಿನಂತಿ ನಿಮ್ಮಲ್ಲಿ. ಎಸ್, ಇದೆಲ್ಲವೂ ಕೂಡ ರೈತರ ಮಾತಾಗಿರುವಂಥದ್ದು. ಸರ್ಕಾರ ಕೂಡಲೇ ರೈತರಿಗೆ ಬೇಕಾಗಿರೋ ಸಮರ್ಪಕ ವಿದ್ಯುತ್ತನ್ನು ನೀಡದೆ ಹೋದರೆ ಜಿಲ್ಲಾಡಳಿತ ಭವನಕ್ಕೆ ಹಾಗೂ ಹೆಸ್ಕಾಂ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸಂತೋಷ್, ನ್ಯೂಸ್ 18 ಗದಗ.